ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾವು ಟ್ರಾವೆಲ್ ಮಾಡಕತ್ತೇವಿ ಎಲ್ಲಿಗೆ ಅಂತಂದ್ರೆ ನಾವು ಧರ್ಮಸ್ಥಳಕ್ಕೆ ಹೊಂಟೇವಿ. ಸೊ ಇನ್ನು ನೆಕ್ಸ್ಟ್ 4 ವಿಡಿಯೋಸ್ ಇನ್ನೇನು ಅರೌಂಡ್ ಧರ್ಮಸ್ಥಳದಾಗ ನಾವು ಎಲ್ಲಿ ಧರ್ಮಸ್ಥಳ ಹತ್ತಿರ ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೇವಿ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಾವು ಬೆಳಗ್ಗೆ ಬೇಗದ್ದು ನಾವು ಎಲ್ಲ ರೆಡಿಯಾಗಿ ಇವಾಗ ಹೊರಟೇವಿ. 6:30 ಆಯ್ತು ಅರೌಂಡ್ ನಾವು ಮನೆ ಬಿಡೋಷ್ಟೊತ್ತಿಗೆ. ಸೊ ಇವಾಗ ನಾವು ಜಸ್ಟ್ ಜರ್ನಿ ಶುರು ಮಾಡೇವಿ. ನಾವಿ ಮಲ್ಕೊಂಡಿ. ಸೊ ಇವ್ರಿಗೆಲ್ಲ ಹಾಸಿಗೆ ಫುಲ್ ರೆಡಿ ಐತಿ ಇವಾಗ. ಇನ್ನೇನು ಇವರು ಹಾಸನ ನಾವು ಟಿಫನಿಗೆ ನಿಲ್ಸು ಮಟನು ಮಲ್ಕೋತಾರ. ಸೊ ಎಲ್ಲರೂ ಹರ್ ಹರ್ ಮಹಾದೇವ್ ಹೇಳ್ರಿ. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ವಿನ್ನು ಹರ್ ಹರ್ ಮಹಾದೇವ್ ಅಂತ ಹೇಳ್ಕೊಂತ ಈ ಜರ್ನಿನ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ಜರ್ನಿ. ಸೊ ನಾವು ಟ್ರಾವೆಲ್ ಮಾಡ್ತಿದ್ದು ಡಿಸೆಂಬರ್ ಹಾಲಿಡೇಸ್ನಾಗ ಆ್ಯಸ್ ಯೂಶ್ವಲ್ ಎಲ್ಲ ಕಡೆ ಟ್ರಾಫಿಕ್ ಭಾಳ ಅಂದರೆ ಭಾಳ ಟ್ರಾಫಿಕ್ ಇತ್ತು. ನಾವು ನೆಲಮಂಗ ಕ್ಲಾಸ್ ಮಾಡೋಷ್ಟೊತ್ತಿಗೂ ಭಾಳ ಲೇಟ್ ಆಗಿಬಿಡ್ತು. ಹೀಗಾಗಿ ನಾವೆಲ್ಲೂ ಸ್ಟಾಪ್ ಮಾಡಲಿಲ್ಲ ಆ್ಯಕ್ಚುಲಿ ಬ್ರೇಕ್ಫಾಸ್ಟಿಗೆ ಅಂತ. ಸೀದಾ ಹಾಸನಿಗೆ ಬಂದುಬಿಟ್ಟು ಹಾಸನ್ನಾಗ ನಾವು ಅಲ್ಲಿ ಉಡುಪಿ ಉಪಹಾರ ಅಂತಿತ್ತು, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾತ್ರ ಸೂಪರಾಗಿತ್ತು. ಸೂಪರಾಗಿರೋ ಬ್ರೇಕ್ಫಾಸ್ಟಿಂದ ಮತ್ತು ನಾವು ಜರ್ನಿ ಶುರು ಮಾಡಿದ್ವಿ. ಇದು ಹಾಸನ ಊರಿದೆ. ಏನಂತಂದ್ರೆ ನಾವು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ MTR ಹೋಟೆಲ್ನಾಗ ಮಾಡ್ಬೇಕಂತಿತ್ತು. ಲೈಕ್ ಹಾಸನ ರೋಡ್ನಾಗ MTR ಹೊಸದಾಗಿತ್ತು. ಸೊ ಅಲ್ಲಿ ಮಾಡ್ಬೇಕಂತಿತ್ತು. ಬಟ್ ಬೇಡ ಬಿಡು, ಮತ್ತು ಮಕ್ಳು ಮಲಗಿದ್ರು, ಇನ್ನು ಅವ್ರು ನೀನು ಎಬ್ಸೋದು ಅವ್ರಿಗೇನು ಡಿಸ್ಟರ್ಬ್ ಮಾಡೋದು ಅಂತಂದು ಸೀದಾ ಹಾಸನಕ್ಕೆ ಬಂದು ಹಾಸನಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಮತ್ತೆ ಜರ್ನಿ ಶುರು ಮಾಡಿದ್ವಿ. ಸೊ ನಾವು ಧರ್ಮಸ್ಥಳ ರೀಚ್ ಆಗಕ್ಕೆ ನಾವು ತೊಗೊಂಡಿರೋದು ರೋಡು ಶಿರಾಡಿ ಘಾಟ. ಸೊ ನಾವು ಇವಾಗ ಹೋಗ್ತಾ ಇರೋದು ಶಿರಾಡಿ ಘಾಟ್ ರೋಡ್ನಾಗ. ನೋಡ್ಬೋದು ನೀವು, ಅಷ್ಟೊಂದು ಏನು ಚೆನ್ನಾಗಿಲ್ಲ ರೋಡು. ಎಲ್ಲ ಕಡೆ ರೋಡ್ ಕನ್ಸ್ಟ್ರಕ್ಷನ್ ನಡೆದೈತಿ, ಹೀಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿರಿ ಎಲ್ಲ ಕಡೆ ರೋಡ್ ಕನ್ಸ್ಟ್ರಕ್ಷನ್ ಬ್ರಾಡ್ ಏನೋ ಐತಿ, ಬಟ್ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ನಡೆದೈತಿ. ಎಲ್ಲಿರ್ತಾವಪ್ಪ ಬೀಚ್? ಇಲ್ಲಿ ಮುಂದಿರ್ತಾವ ಬೀಚ್. ಈಗ ಹೆಂಗೈತಿ ಇದು ರೋಡ್? ಹೆಂಗೈತಿದೆ? ಸೂಪರ್ ಐತಿ. ಕಾಣದೈತಿ ನಿನಗೆಲ್ಲ? ಇವ್ ಕಾಣೋದಕ್ಕಿಂತ ಹೆಚ್ಚಿಂದ ಅಂದ್ರೆ ಮುಂದಿರೋ ಈ ಡಿಕ್ಕಿ ಕಾರ್ ಕಾಣದೈತಿ. ಯಾವ್ದಂದ್ರ ಯಾವ ಕಾರಪ್ಪ ಅದ? ಎಕೋ ಸ್ಪೋರ್ಟ್ಸ್. ಇವನಿಗೆ ಎಕೋ ಸ್ಪೋರ್ಟ್ಸ್ ಅಂದ್ರೆ ಸಿಕ್ಕಾಪಟ್ಟಿ ಕ್ರೇಜ್. ನಿಮ್ ದಯಾಮಮ್ಮನ ಕಡೆ ಐತೇನ? ಹುಷಾರ್ ಶಿವ. ಸೊ ಹಿಂಗಾಗಿ ಇವನಿಗೆ ರೋಡ್ ನೋಡಪ್ಪ, ನಿಲ್ಲಪ್ಪ, ಎಂಜಾಯ್ ಮಾಡಂತಂದ್ರೆ ಇವ್ನ ಮುಂದಿರೋ ಡಿಕ್ಕಿ ಕಾರ್ ಕಾಣ. ಸನ್ರೂಫ್ ಐತಿ. ಶಿರಾಡಿ ಘಾಟ್ನಾಗ ಕಂಪ್ಲೀಟಾಗಿ ಎಲ್ಲ ಕಡೆನೂ ರೋಡ್ ಕನ್ಸ್ಟ್ರಕ್ಷನ್ ಇಲ್ಲ. ಒಂದು ಪ್ಯಾಚಸ್ ರೋಡ್ ಕನ್ಸ್ಟ್ರಕ್ಷನ್ ಐತಿ, ಆಮೇಲೆ ಮತ್ತೆ ರೋಡ್ ಕ್ಲಿಯರ್ ಐತಿ. ನೋಡ್ಬೋದು ನೀವು ಇವಾಗ ಈ ಥರ ರೋಡ್ ಐತಿ. ಇಲ್ಲಂತೂ ಕ್ಲಿಯರ್ ಆಗೈತೆ ರೋಡ್. ಆ ಕಡೆ ಈ ಕಡೆ ಗಿಡಗಳು, ರೋಡು ನಡಕ ಫುಲ್ ಗಾಡಿ ಮಸ್ತ್ ಹೊಂಟಿತ್ತು. ಇಲ್ಲಿ ಈ ರೋಡ್ ಒಳಗೆ ಒಂದೇ ಏನು ಪ್ರಾಬ್ಲಮ್ ಅಂತಂದ್ರೆ ಇಲ್ಲಿ ಟ್ರಕ್ ಮತ್ತು ಬಸ್ ಎಲ್ಲ ರೀತಿಯ ವೆಹಿಕಲ್ಸ್ ಇಲ್ಲಿ ಅಲಾವ್ ಇದಾವೆ. ಹೀಗಾಗಿ ಒಂಚೂರು ಲೇಟ್ ಆಗುತ್ತೆ. ಬಟ್ ಸ್ಟಿಲ್ ರೋಡ್ ಸ್ವಲ್ಪ ಬ್ರಾಡ್ ಇರೋದ್ರಿಂದ ಬೇಗ ಆಗುತ್ತೆ. ನಾವು ಇದು ಬಿಟ್ಟರೆ ಇನ್ನೊಂದು ಇರೋದು ಚಾರ್ಮಡಿ ಘಾಟ್. ನಾವು ಈಗ ಇದು ಯಾಕೆ ತೊಗೊಂಡ್ವಿ ರೋಡ್ ಅಂತಂದ್ರೆ ನಮ್ಗೆ ಸೌತಡ್ಕ ಗಣೇಶಗೆ ಹೋಗ್ಬೇಕಾಗಿತ್ತು. ಸೌತಡ್ಕ ಗಣೇಶಗೆ ನಾವು ಇಲ್ಲಿಂದ ಹೋದ್ರೆ ಫಸ್ಟ್ ಸೌತಡ್ಕ ಗಣೇಶ ರೀಚ್ ಆಗ್ತೀವಿ ನಾವು. ಸೊ ನೋಡ್ರಿ, ಇವಾಗ ನಾವು ಹೋಗ್ತಾ ಇರೋದು ಸೌತಡ್ಕ ಗಣೇಶ ಟೆಂಪಲಿಗೆ. ಈಗ ನಾವು ಶಿರಾಡಿ ಘಾಟಿಂದ ಬಂದಾಗ ಇದು ಸೌತಡ್ಕ ಫಸ್ಟ್ ಹತ್ತ, ಆಮೇಲೆ ಧರ್ಮಸ್ಥಳ. ಸೊ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಜಸ್ಟ್ ಹಂಗೆ ಒಂದು ಇನ್ಫಾರ್ಮೇಷನ್. ಇದು ಏನೇನು ರೋಡ್ ಐತಲ್ಲ, ಇವಾಗ ಧರ್ಮಸ್ಥಳಕ್ಕೆ ನಾವು ಇಲ್ಲಿ ಡಿವಿಯೇಷನ್ ತೊಗೋತೇವಲ್ಲ, ರೈಟ್ ಡಿವಿಯೇಷನ್ ತೊಗೊಂಡ ತಕ್ಷಣ ಈ ರೋಡ್ ಮಾತ್ರ ಮಸ್ತ್ ಐತಿ. ಈಗ ಟೈಮ್ 2 ಗಂಟೆ, ಬಟ್ ಸ್ಟಿಲ್ ಬಿಸಿಲು ಐತಿ ಕರೆ. ನೋಡ್ರಿ ಗಿಡಗಳು, ಇದೆಲ್ಲ ಸೈಡೆಲ್ಲ ತೋಟ ನಡಕ್ಕೆ ಈ ಥರ ರೋಡು ಸೂಪರಾಗಿ ಐತಿ. ಕ್ವಾಲಿಟಿ ಕೊಬ್ಬರಿ ಎಣ್ಣೆ ಮಿಲ್ ಅಂತ ನೋಡ್ರಿ. ತೊಗೊಳ ನನಗೆ ಎಣ್ಣೆ ಶಿವ, ಕೊಬ್ಬರಿ ಎಣ್ಣೆ. ಮ್ಯಾಂಗೋಸ್ಟಿನ್ ಅಲ್ಲಿ ಮುಂದೆ ತೊಗೊಳೋಣ. ಫಸ್ಟ್ ಗಣೇಶ ಟೆಂಪಲ್ ದರ್ಶನ ಮಾಡಿ ಆಮೇಲೆ ಮುಂದೆ ಪೈನಾಪಲ್ ತಗೊಳ್ಳೋಣ. ಡನ್ ಡನ್. ನಾವಿವಾಗ ರೀಚ್ ಆದ್ವಿ ಸೌತಡ್ಕ ಗಣೇಶಗೆ. ಈ ಗಣೇಶದ ವಿಶೇಷತೆ ಏನಂತಂದ್ರೆ ಇದು ಫುಲ್ ಓಪನ್ ಆಗಿರುತ್ತೆ ಗಣೇಶ. ಒಂದು ಟೆಂಪಲ್ ಒಳಗಡೆ ಹಿಂಗೆ ಇರ್ತಾವಲ್ಲ ಆ ಥರ ಇಲ್ಲ ದೇವ್ರಿದು. ಓಪನ್ ಆಗಿ ಒಂದು ಕಟ್ಟೆ ಮೇಲೆ ಐತಿದೆ ಗಣೇಶ. ಮತ್ತು ಇಲ್ಲೇನು ಗೊತ್ತಾ, ನಾವೇನಾದ್ರೂ ಹಿಂಗೆ ಬೇಡ್ಕೊಂಡಿದ್ರೆ ಅದನ್ನು ನಾವು ಇಲ್ಲಿ ಬಂದುಬಿಟ್ಟು ಆಮೇಲೆ ಗಂಟೆ ಕಟ್ಬೋದು. ಸೊ ಎಲ್ಲರೂ ಕಟ್ತಾಯಿದ್ರು ಇಲ್ಲಿ ಗಂಟೆ. ಸೊ ನಾವು ಎಲ್ಲ ದರ್ಶನ ತೊಗೊಂಡು ಇಲ್ಲಿ ಪ್ರಸಾದಕ್ಕಂತ ಬಂದ್ವಿ. ನೀವು ಏನಾದರೂ ಸೌತಡ್ಕ ಗಣೇಶಲ್ಲೇ ಇದ್ರೆ ಇಲ್ಲಿ ಮಧ್ಯಾಹ್ನ 12:30 to 3 o'clockವರೆಗೂ ಪ್ರಸಾದ ಇರುತ್ತೆ. ಗಣೇಶ ಅದೇನು ಟೆಂಪಲ್ ಐತಲ್ಲ ಲೆಫ್ಟ್ ಸೈಡ್, ರೈಟ್ ಸೈಡ್ ಇದು ಪ್ರಸಾದ ಇರುತ್ತೆ. ಪ್ರಸಾದ ತೊಗೊಂಡು ಬಂದಮೇಲೆ ನಾವು ಇಲ್ಲಿ
ಅವಲಕ್ಕಿ ಪ್ರಸಾದ ಅಂತ ತೊಗೊಳಕ್ಕಂತ ನಿಂತಿದ್ವಿ. ಇಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಪ್ರಸಾದ ಇರ್ತವೆ. ನಾವು ತೊಗೊಂಡಿರೋದು ಅವಲಕ್ಕಿ ಪ್ರಸಾದ ಅಂತಂದ್ರೆ ಇದಕ್ಕೆ 70 ರುಪೀಸ್. ನಾವು ಇಲ್ಲಿ ಇನ್ಫಾರ್ಮೇಷನ್ ಸೆಂಟರ್ನಾಗ ಪೇ ಮಾಡಿ ಫಸ್ಟ್ ಚೀಟಿ ತೊಗೊಂಡು ಬಂದು ಇಲ್ಲಿ ತೋರಿಸಿದ್ರೆ ಅವ್ರು ಕೊಡ್ತಾರೆ. ಈ ಚೀಲದ ತುಂಬ ಅಲ್ಲ, ಒಂದು ಹಾಫ್ ಅಷ್ಟು ನಮಗೆ ಇಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾರೆ. ಸೂಪರಾಗಿರುತ್ತೆ ಪ್ರಸಾದ ಮಾತ್ರ. ನಮಗಂತೂ ನಾನು ಆ್ಯಕ್ಚುಲಿ ಈ ಟ್ರಿಪ್ ಮುಗಿದ್ಮೇಲೆ ನಾನು ವಿಡಿಯೋ ಎಡಿಟ್ ಮಾಡೋಕತ್ತೆ. ಒಂದು 2-3 ದಿವಸ ಅಂತೂ ನಾವು ಆರಾಮ್ಸೆ ಆ ಪ್ರಸಾದ ತಿಂತಾ ಇದ್ವಿ. ಭಾಳ ಅಂದ್ರೆ ಭಾಳ ಚಲೋ ಪ್ರಸಾದ, ಮಸ್ತ್ ಇತ್ತು ಪ್ರಸಾದ. ಸೊ ಇದೆಲ್ಲ ಆಯಿತು, ನಾವು ಆರಾಮಾಗಿ ದರ್ಶನ ಮಾಡಿದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಬಂದು. ಸೊ ಇದಾದಮೇಲೆ ನಾವು ಇವಾಗ ಟುವರ್ಡ್ಸ್ ಧರ್ಮಸ್ಥಳಕ್ಕೆ ಬಂದ್ವಿ. ಇದು ಎಂಟ್ರೆನ್ಸ್ ಆಫ್ ದ ಧರ್ಮಸ್ಥಳ ಇದೆ. ಇಲ್ಲಿಂದ ನಮ್ಗೆ ಇವಾಗ ಧರ್ಮಸ್ಥಳದ ಮಹಾದ್ವಾರ ಅದು ಕಾಣುತ್ತೆ. ತೋರಿಸ್ತೀನಿ ನಾನು ನಿಮಗೆ, ನೋಡ್ಬೋದು ನೀವು ಇವಾಗ. ನೋಡಿ ಇಲ್ಲಿ ಧರ್ಮಸ್ಥಳದ ಎಂಟ್ರೆನ್ಸ್, ಇಲ್ಲಿಂದ ನಾವು ದುಡ್ಡು ಕೈ ಮುಟ್ಬೇಕಂತ ಅನ್ಸುತ್ತೆ. ಸೊ ಇದಾದಮೇಲೆ ನಾವು ರಜತಾದ್ರಿ ವಸತಿ ಗೃಹ ಅಂತ ನಾವು ಎಲ್ಲಿ ಬುಕ್ ಮಾಡಿದ್ವಲ್ಲ ಅಲ್ಲಿ ಬಂದ್ವಿ. ಇಲ್ಲಿ ಮುಂಚೆನೇ ಬುಕ್ ಮಾಡಬೇಕಾಗತ್ತೆ, ಯಾಕಂತಂದರೆ ಇಲ್ಲಿ ಬಂದ ಮೇಲೆ ನಮ್ಗೆ ಯಾವುದು ಸ್ಟೇ ಸಿಗೋಲ್ಲ. ನಾವು ಇಲ್ಲೇ ಬುಕ್ ಮಾಡಿದ್ವಿ, ಯಾವುದು ಹೊರಗಡೆ ಬುಕ್ ಮಾಡಿರಲಿಲ್ಲ. ಸೊ ಆನ್ಲೈನಲ್ಲಿ ಬುಕ್ ಮಾಡಿ ನಾವು ಇಲ್ಲಿ ಬಂದ್ವಿ. ಹಾಯ್ ವಿನ್ನು, ಹಾಯ್ ನವೀಸ, ಹಾಯ್. ನಮ್ಮ ಇನ್ನೂ ನೋಡ್ರಿ ಇಲ್ಲಿದೆ ಶಾರ್ಟ್ಸ್ ಮೇಲೆ ಏನದ ಕುರ್ತಾ ಮೇಲೆ ಶಾರ್ಟ್ಸ್. ನೀನು ಎಷ್ಟು ಮುಚ್ಕೊಂಡ್ರೆ ಕಾಣುತ್ತದೆ, ಎಲ್ಲ ಕಾಣ್ತದೆ. ನವೀಸ್ ಡ್ರೆಸ್ ಹಿಂಗೈತಿ. ನವೀಸ್ ಈ ಥರ ರೆಡಿ ಆಗ್ಯಾಳ. ನಡಿ. ಈಗ ನಾವು ಧರ್ಮಸ್ಥಳ ಮಂಜುನಾಥ ಟೆಂಪಲ್ಗೆ ರೀಚ್ ಆದ್ವಿ. ಇಲ್ಲಿ ಬರೋದ್ಲೇ ಒಂಥರ ಖುಷಿ ಅನಿಸುತ್ತೆ. ಇದು ನಮ್ಮದು ಸೆಕೆಂಡ್ ವಿಸಿಟ್ ಧರ್ಮಸ್ಥಳಕ್ಕೆ. ಬಟ್ ಸ್ಟಿಲ್ ಎಷ್ಟು ಖುಷಿ ಅನಿಸುತ್ತೆ ಅಂತಂದ್ರೆ ಅಷ್ಟು ಖುಷಿ ಅನಿಸುತ್ತೆ. ಒಂಥರ ಆನಂದ ಸಿಗುತ್ತೆ ಇಲ್ಲಿ ಬಂದ ತಕ್ಷಣ. ಫಸ್ಟ್ ಟೈಮ್ ನಾವು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ವಿ. ಈ ಸರಿ ನಾವು 4 ಜನ ಬಂದೀವಿ. ಯಾಕಂತಂದ್ರೆ ನಾವು ಈಗ ಬೆಂಗಳೂರಿಂದ ಡಿಸೆಂಬರ್ ಹಾಲಿಡೇಸ್ಗೆ ಊರಿಗೆ ಹೋಗ್ಬೇಕಾಗಿತ್ತು. ಸೀದಾ ಬೆಂಗಳೂರು ಟು ಧಾರವಾಡ ಹೋಗೋ ಬದಲು ನಾವು ಬೆಂಗಳೂರು ಟು ಧರ್ಮಸ್ಥಳ ಬಂದು ಉಡುಪಿ ಮತ್ತು ಅಲ್ಲೆಲ್ಲ ಬೀಚೆಲ್ಲ ಹೋಗಿ ಆಮೇಲೆ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಈ ಸರಿ ಬಂದ್ವಿ. ನೋಡ್ರಿ ನಮ್ಗೆ ಇನ್ನೂ ಇಲ್ಲಿ ಖಾಲಿ ಐತೆ ಅಂತ ಹಂಗೆ ಸಿಕ್ಕಾಪಟ್ಟಿ ಓಡ್ತಾನೆ ಇದ್ದಾನೆ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಏನು ಇಲ್ಲಿದಾವಲ್ಲ, ಇವಾಗ ಕ್ಯೂ ಎಲ್ಲ ನಿಂತ್ಕೊಳ್ಳೋದಿದ್ದು ದರ್ಶನಕ್ಕೆ ಹೋಗೋಕೆ. ಇಲ್ಲಿ ನಾವು ಏನಿಲ್ಲ ಅಂದ್ರೆ ಒಂದು 4 ಅವರ್ಸ್ ನಾವು ನಿಂತ್ಕೊಂಡಿದ್ವಿ ಅಂತ ಅನ್ಸುತ್ತೆ. ಬಟ್ ಈ ಸರಿ ಅಷ್ಟೊಂದು ಆಗಲಿಲ್ಲ. ಬೇಗ ಆಗಿಬಿಡ್ತದೆ ದರ್ಶನ. ಸೊ ಎಲ್ಲ ದರ್ಶನ ತೊಗೊಂಡು ಹೊರಗಡೆ ಬಂದು ಒಂಚೂರು ಫೋಟೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಇಲ್ಲಿ. ಯಾವ ತಗೊಂಡಿವಿ ಇನ್ನು? ಯಾವ ತಗೊಂಡು? ಇಷ್ಟೊಂದು ಕಾರ್ಸ್ ಇದ್ರು ಮತ್ತು ಇದ ಬೇಕಲ್ಲ ನಿನಗೆ? ತೋರ್ಸು, ನಾನು ನೋಡಿಲಿ. ಇಲ್ಲಿ ಶಾಪ್ ಒಳಗೆ ನಾವಿನ್ನೂ ಬೇಡ ಅಂತ ಹೇಳಿದ್ರು ಈ ಕಾರ್ ತಗೊಂಡ. ಇವಾಗ ತೋರ್ಸು, ಕಾರ್ ತೋರ್ಸು. ಚೆನ್ನಾಗಿದಾವೆ. ಸೊ ನಮ್ದು ಒಳಗಡೆ ದರ್ಶನ ಎಲ್ಲ ಆಯಿತು. ನೋಡ್ರಿ ಇಲ್ಲಿ ಎಷ್ಟು ಚಂದ ಕಾಣತೈತಿದೆ ಇದು ಹೊರಗಡೆದಂದು ಅಂದ್ರೆ. ಸೊ ಬೇಗ ಆಯ್ತು ದರ್ಶನ. ಒಂದು ಅರ್ಧ ಗಂಟೆದಾಗ ಅಂದರೆ ದರ್ಶನ ಮುಗಿದ್ಬಿಡ್ತು. ಲೇಟ್ ಏನು ಆಗಲಿಲ್ಲ. ಅಲ್ಲಿ ಆ್ಯಕ್ಚುಲಿ ನಾವು ಭಾಳ ಕ್ಯೂ ಇರುತ್ತೇನೋ ಅಂತ ಅನ್ಕೊಂಡು ಬಂದ್ವಿ. 4 ಕಾರ್ಸ್ ಅದಾವ, ಬಟ್ ಬೇಗನೆ ಮುಗೀತು. 4 ಚಲೋ ಐತಿ. ಅವಳಿಗೆ ಒಳಗಡೆ ದರ್ಶನ ಹೆಂಗಾಯ್ತು ದೇವ್ರದ? ಚಲೋ ಐತಿ. ಇವಾಗೆಲ್ಲ ಚಲೋ ಆಗುತ್ತೆ, ಯಾಕಂತಂದ್ರೆ ಕಾರ್ ಸಿಕ್ತಲ್ಲ ಇವಾಗ. ಓಕೆ. ಸೊ ಇವಾಗ ನೆಕ್ಸ್ಟ್ ಇನ್ನೇನಂದ್ರೆ ಊಟದ ನೋಡ್ಕೊಂಡು ರೂಮಿಗೆ ಹೋಗಿ ಸ್ಟೇ ಮಾಡೋದು. ಸೊ ದರ್ಶನ ಮಾತ್ರ ನಮಗೆ ಭಾಳ ಅಂದ್ರೆ ಭಾಳ ಆರಾಮಾಯ್ತು, ಖುಷಿ ಆಯ್ತು ಆ್ಯಕ್ಚುಲಿ ದರ್ಶನ ಆದಮೇಲೆ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಬಂದಾಗ ನಾವು ಫುಲ್ ರಶ್ ಇತ್ತಿಲ್ಲಿ. ಏನಿಲ್ಲ ಅಂದ್ರೆ ಒಂದು 4 ತಾಸು ನಾವು ಕ್ಯೂದಾಗ ನಿಂತಿದ್ವಿ. ಬಟ್ ಇಲ್ಲೇನಿಲ್ಲ, ಅರ್ಧ ಗಂಟೆದಾಗ ನಮ್ದು ಇವತ್ತು ದರ್ಶನ ಮುಗಿದ್ಬಿಡುತ್ತೆ. ಸೊ ಹಿಂಗಾಗಿ ಖುಷಿ ಆಯ್ತು. ಸೊ ನೋಡಿರಿ ಇವಾಗ ನೆಕ್ಸ್ಟ್ ಊಟದ ನೋಡಿಕೊಂಡು ಆಮೇಲೆ ರೂಮಿಗೆ ಹೋಗ್ತೀವಿ. ಎಲ್ಲಿ? ಹಾಂ, ನವಿ ತಿನ್ನು. ನವಿ ಸೊ ನಾವು
ಊಟ ಮುಗಿಸ್ಕೊಂಡು ಇವಾಗ ವಾಪಸ್ ಬಂದ್ವಿ. ಇಲ್ಲಿಂದ ಒಂದು ವ್ಯೂ ನಾನು ತೋರ್ಸಾಕತ್ತೆ ನೋಡ್ರಿ ದೇವ್ರದ್ದು. ಇದು ಏನು ಗುಡಿದೆ ಇದೆಲ್ಲ ಇಲ್ಲಿಂದ ಒಂದು ವ್ಯೂ. ಅನ್ಫಾರ್ಚುನೇಟ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಎಲ್ಲ ಟೆಂಪಲ್ ಥರ ಈ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಬಟ್ ಸಾಧ್ಯದಷ್ಟು ಮಟ್ಟಿಗೆ ಹೊರಗಡೆ ಇದೆಲ್ಲ ಕ್ಯಾಪ್ಚರ್ ಮಾಡಿ ನಾನು ಈ ವಿಡಿಯೋದಾಗ ತೋರ್ಸಕತ್ತೀನಿ. ಇಲ್ಲಿ ನೋಡಿ, ನಮ್ಮ ಹುಡುಗರು ಮತ್ತು ನಮ್ಮ ಶಿವ ಅಲ್ಲಿ ನಿಂತ್ಕೊಂಡಾರ, ಕಾಣಾಗತ್ತಾರ ಅನ್ಸುತ್ತೆ. ಸೊ ನಾವು ಇಲ್ಲಿ ಆಮೇಲೆ ಪ್ರಸಾದ ತೊಗೊಂಡ್ವಿ. ಪ್ರಸಾದ ಅಂತೂ ಸೂಪರ್ ಟೇಸ್ಟಿ ಇತ್ತು, ಅದನ್ನು ಒಂದು ಮಾತು ಹೇಳೋಂಗೇನೇ ಇಲ್ಲ. ಯಾಕಂತಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಧರ್ಮಸ್ಥಳ ಪ್ರಸಾದ ಅಂತೂ ಭಾಳ ಚಲೋ ಇರ್ತೈತೆ ಅಂತಂದ್ರೆ. ಸೊ ಲಕ್ಕಿಲಿ ನಮಗೆ ಆ ಪ್ರಸಾದಕ್ಕೂ ಭಾಳ ವೆಯ್ಟ್ ಮಾಡಲಿಲ್ಲ, ಬೇಗ ಪ್ರಸಾದ ಆಯ್ತಾ ಮುಗಿಸ್ಕೊಂಡು ನಾವು ಬಂದ್ವಿ. ನಾಳೆ ಮತ್ತು ನಾವು ಬೇರೆ ಟೆಂಪಲ್ಗೆಲ್ಲ ಹೋಗ್ತೀವಿ. ಸೊ ಟೆಂಪಲ್ ಪ್ಲಸ್ ಆಮೇಲೆ ಉಡುಪಿಗೆ ಹೋಗೋ ಪ್ಲ್ಯಾನ್ ಐತಿ. ಓಕೆ, ನಾಳೆನೂ ಕವರ್ ಮಾಡ್ತೀನಿ ಸಾಧ್ಯದಷ್ಟು ಮಟ್ಟಿಗೆ ವಿಡಿಯೋ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್, ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.